ಹಾಯ್ ಸ್ನೇಹಿತರೆ, ಪ್ರಸನ್ನ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ಬರುತ್ತೆ ಕ್ಲಿಕ್ ಮಾಡಿ, ಹಾಲ್ ಅಂತ ಓಕೆ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಮಾಡೋದ್ರಿಂದ ನಾವು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ಆವಾಗ ಈಸಿಯಾಗಿ ವಿಡಿಯೋ ನೋಡಿಬಿಟ್ಟು ನಿಮಗೆ ಯಾವ ಗಾಡಿ ಇಷ್ಟ ಆಗುತ್ತೆ ಆ ಗಾಡಿಗೆ ಕಾಲ್ ಮಾಡ್ಬೋದು, ಫೋನ್ ಮಾಡ್ಬೋದು ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಬುಲ್ಲೋರೋ ಸಿಟಿ ಪಿಕಪ್ 2019 ಮಾಡೆಲ್ ಆಗಿದೆ ಈ ಗಾಡಿ. ಓನರ್ ನೋಡೋದಾದರೆ ಫಸ್ಟ್ ಓನರ್ ಆಗಿದ್ದಾರೆ ಈ ಗಾಡಿಗೆ. ಈ ಗಾಡಿ ಯಾರಿಗಾದರೂ ಬೇಕಂದರೆ ಓನರ್ ನಂಬರ್ ಟೈಟಲ್ ಕೆಳಗಡೆ ಕೊಟ್ಟಿರ್ತೀನಿ. ಟೈಟಲ್ ಅಂದರೆ ಈ ವಿಡಿಯೋ ಕೆಳಗಡೆ ನಂಬರ್ ಇರುತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಈ ಗಾಡಿ ಬೇಕಂದರೆ ಕಾಲ್ ಮಾಡಿ, ಸ್ಪಾಟಿಗೆ ಹೋಗಿ ಗಾಡಿ ನೋಡಿ, ಚೆಕ್ ಮಾಡಿ, ರನ್ ಮಾಡಿ. ನಿಮಗೇನಾದರೂ ಗಾಡಿ ಬಗ್ಗೆ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಜೊತೆ ಮೆಕ್ಯಾನಿಕ್ಕನ್ನೇ ಜೊತೆಯಲ್ಲೇ ಕರ್ಕೊಂಡು ಹೋಗ್ಬಿಟ್ಟು ತೊಗೊಂಬಂದು ಯೂಸ್ ಮಾಡಿ ಸ್ನೇಹಿತರೆ. ಮುಂಚೆನೇ ಫೋನ್ಪೇ, ಗೂಗಲ್ ಪೇ ಇದು ಯಾವುದು ಮಾಡೋಕ್ಕೆ ಹೋಗ್ಬಿಡಿ. ದಯವಿಟ್ಟು ಗಾಡಿ ಮಾತ್ರ ಗುಡ್ ಕಂಡೀಷನಲ್ಲಿದೆ ಅಂತೇಳಿದರೆ ಬುಲ್ಲೋರೋ ಸಿಟಿ ಪಿಕಪ್ ನೋಡಿ. ಓನರು ಎರಡು ಮಾತಾಡಿದರೆ ಕೇಳಿ ಸ್ನೇಹಿತರೆ ನೀವೇ. ಹಾಂ ಹೇಳಿ ಸರ್, ಯಾವ್ದು ಸರ್ ಗಾಡಿ ನಿಮ್ಮದು? ಬೊಲೊರೋ ಸಿಟಿ ಪಿಕಪ್ ಸರ್. ಬುಲ್ಲೋರೋ ಸಿಟಿ ಪಿಕಪ್ ಮಾಡಲ್ ಸರ್? 19 9ನೇ ತಿಂಗಳು ಸರ್. ಸರ್ ತಿಂಗಳೇನು ಲೆಕ್ಕ ಬರಲ್ಲ, 19 ಮಾಡಲ ಅಂದ್ರೆ 19 ಬರುತ್ತೆ ಸರ್. ಓಕೆ, 2019. 2019. ಎಷ್ಟನೇ ಓನರ್ ಸರ್ ಇದು ಗಾಡಿಗೆ ನೀವು? ಫಸ್ಟ್ ಓನರು. ಫಸ್ಟ್ ಓನರು. ಹಾಂ ಸರ್. ಸರ್ ಕಿಲೋಮೀಟ್ರ್ ಎಷ್ಟು ಆಯ್ತು ಸರ್ ಟೋಟಲ್? 95,000 ಓಡಿದೆ ಸರ್. ಓಕೆ ಸರ್, ಓಕೆ. ಗಾಡಿ ಕಂಡೀಷನ್, ಇಂಜಿನ್ ಕಂಡೀಷನ್ ಹೆಂಗೈತೆ ಸರ್? ಎಲ್ಲ ಸೂಪರ್ ಇದೆ ಸರ್. ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಮಾಡಿದ್ದೀನಿ ಸರ್. ಓಕೆ ಸರ್, ಓಕೆ. ಇನ್ಶೂರೆನ್ಸ್ ಎಷ್ಟು ತಿಂಗಳೈತೆ ಸರ್? ಸರ್ ಈಗ ಒಂದು ವಾರದಲ್ಲಿ ಕಟ್ಟಿದ್ದೀನಿ ಇನ್ಸೂರೆನ್ಸು. FC 1 ವರ್ಷ ರನ್ನಿಂಗ್ ಇದೆ, ಈ ಇನ್ಸೂರೆನ್ಸ್ 1 ವರ್ಷ ರನ್ನಿಂಗ್ ಇದೆ, ಎಮಿಷನ್ 1 ವರ್ಷ ರನ್ನಿಂಗ್ ಇದೆ. ಓಕೆ ಸರ್. ಟೈರ್ ಎಷ್ಟು ಪರ್ಸೆಂಟ್ ಇದಾವೆ ಸರ್? 5? ಸರ್ ಬ್ಯಾಕು 50% ಇದ್ದಾವೆ. ಓಕೆ. ಫ್ರಂಟು ಇಲ್ಲ. ಫ್ರಂಟ್ ಇಲ್ವಾ? ಫ್ರಂಟ್ ಇಲ್ಲ, ಮತ್ತೆ ಸ್ಟೆಪ್ನಿನೂ ಇಲ್ಲ ಸರ್. ಸ್ಟೆಪ್ನಿ ಡಿಸ್ಕ್ ಐತೆ, ಸ್ಟೆಪ್ನಿ ಟೈರ್ ಇಲ್ಲ. ಸ್ಟೆಪ್ನಿ ಅಂದ್ರೆ ಟೈರು ಚೆನ್ನಾಗಿದೆ, ಒಟ್ನಾಗೆ ಅದೇ ಎಮರ್ಜೆನ್ಸಿಗೆ ಇದು ಮಾಡ್ಕೊಬೋದು, ಅಷ್ಟು ಬಿಟ್ರೆ. ಫ್ರಂಟ್ ಟೈರ್ ಈಗ ರನ್ನಿಂಗ್ ಇದು ಎಷ್ಟು, ಒಂದು 10% 20% ಇದಾವ? 10% ಇದಾವೆ ಸರ್ ಅಷ್ಟೇ. 10%. ಓಕೆ ಸರ್, ಓಕೆ. ಆಲ್ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಇದಾವಲ್ಲ ಸರ್? ಹಾಂ ಸರ್, ಎಲ್ಲ ಕರೆಕ್ಟ್ ಇದಾವೆ. ಓಕೆ. ಗಾಡಿ ಮೇಲೆ ಏನಾದರೂ ಲೋನ್ ಗೇನ್ ಐತೆ ಸರ್? ಸರ್ ಲೋನ್ ಇದೆ, ಒಂದು 3.5 ಲೋನ್ ಇದೆ. 3.5 ಲೋನ್ ಐತಾ? ಏನು ಬ್ಯಾಂಕಾ ಫೈನಾನ್ಸಾ ಸರ್? ಫೈನಾನ್ಸ್ ಸರ್, ಮಹೇಂದ್ರ ಫೈನಾನ್ಸ್. ಮಹೇಂದ್ರ ಫೈನಾನ್ಸ್ 3.5 ಲಕ್ಷ ಇತ್ತು. ಓಕೆ ಸರ್. ಹೌದು ಯಾವ ಜಿಲ್ಲೆ ಬರುತ್ತೆ ಸರ್ ಇದು ನಿಮ್ಮದು? ಸರ್, ನಮ್ಮದು ಹಾಸನ ಸರ್. ಹಾಸನ. ಗಾಡಿ ಇರೋದು ಲೊಕೇಶನ್? ಸರ್ ಗಾಡಿ ಸುಂಕುತ್ಕಟ್ಟೆ ಬ್ಯಾಟ್ರಳ್ಳಿ. ಹಾಸನದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಸರ್ ಬೆಂಗಳೂರು ಲೊಕೇಶನಲ್ಲಿರೋದು ಗಾಡಿ, ಸುಂಕುತ್ಕಟ್ಟೆ ಬ್ಯಾಟ್ರಳ್ಳಿ. ಮತ್ತೆ ಬೆಂಗಳೂರು ಕೊಡ್ತೀರಾ, ಹಾಸನ ಕೊಡ್ತೀರಾ ಸರ್ ನೀವೀಗ ಲೊಕೇಶನ್? ಬೆಂಗಳೂರು ಸರ್, ಬೆಂಗಳೂರಲ್ಲೇ ಇದೆ ಗಾಡಿ. ಬೆಂಗಳೂರು ಸುಂಕದಕಟ್ಟೆಯಲ್ಲಿ ಇದೆ. ಹಾಂ ಸರ್, ಹೌದು ಸರ್. ಓಕೆ ಸರ್, ಓಕೆ ಸರ್. ಮತ್ತೆ ಗಾಡಿ ಪ್ರೈಸ್ ಏನು ಹೇಳ್ತೀರಿ ಸರ್ ಮತ್ತೆ? 680 ಹೇಳ್ತಿದ್ದೀವಿ. ಹಾಂ. ನೋಡಿ ನೆಗೋಷಿಯಬಲ್ ಮಾಡಿಕೊಡೋಣ ಸರ್. ಸರ್ ನಮ್ಮ ಚಾನಲಾಗ ಏನು ಗೊತ್ತಾ, ಒಂದು ರೀಸನಬಲ್ ಆಗಿ ಪ್ರೈಸ್ ಕೊಟ್ಟರೆ ಪಕ್ಕಾ ಸೇಲ್ ಆಗುತ್ತೆ ನಿಮ್ಮ ಗಾಡಿ. ಅದೇ ಸರ್, ಅದೇ ಗೊತ್ತಾಯ್ತು. BS4 ಏನು ಸರ್ ನಿಮ್ಮ ಗಾಡಿ? ಹೌದು ಸರ್, BS4 ಸರ್. ಓಕೆ ಸರ್, ಓಕೆ. ನೋಡಿ ಸರ್, ಒಂದು ರೀಸನಬಲ್ ಆಗಿ ಹೇಳಿದ್ರೆ ಪಕ್ಕಾ ನಾನಂತೂ ಗ್ಯಾರಂಟಿ ಕೊಡ್ತೀನಿ. ಬೆಳಗ್ಗೆನೆ ಗಾಡಿ ಇರಲ್ಲ, ಒಂದು ದಿನ ಲೇಟ್ ಆಗ್ಬೋದು ಅಷ್ಟೇ. ಓಕೆ. ಹಂಗಂಗಿದ್ರೆ ಒಂದು ರೀಸನಬಲ್ ಆಗಿ ಹೇಳಿ. ಯಾಕಂದ್ರೆ ಈ ನಿಮ್ಮಂತವು ಸಾವಿರಾರು ಗಾಡಿ ಇದಾವೆ, ಹೌದ್ರಾ? ಹೌದು ಹೌದು ಹೌದು. ಎಲ್ಲಿ ತಗೊಂತಾರೋ ಎಲ್ಲಿ ಬಿಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಚಾನಲ್ಲಾಗೆ ಏನೋ ಒಂದು ಜನ ಇಷ್ಟಪಟ್ಟಿದ್ದಾರೆ, ಒಂದು ರೀಸನಬಲ್ ಆಗಿರುತ್ತಂತ ಕ್ಯಾಲ್ಕುಲೇಷನ್ ಹಾಕ್ಬಿಟ್ಟು ನಮ್ಮ ಚಾನಲ್ಲಾಗ ಇಷ್ಟಪಟ್ಟು ಗಾಡಿ ತಗೊಂತಾರೆ. ನಾವು ನಿಮ್ಮ ಚಾನಲ್ ಎಲ್ಲ ನೋಡ್ತಾ ಇದ್ವಲ್ಲ, ಹಾಂ ಸರ್, ಹಿಂಗಾಗೈತ್ಲೆ ನೀ ಕಾಂಟ್ಯಾಕ್ಟ್ ಮಾಡಿದೆ ಸರ್. ಓಕೆ ಸರ್, ಏನು ಅಡ್ಡಿ ಇಲ್ಲ. ನಿಮಗೂ ಒಂದು ಅನುಕೂಲ ಆಗಿರ್ಬೇಕು, ಅವ್ರಿಗೊಂದು ಅನುಕೂಲ ಆಗಿರ್ಬೇಕು ಸರ್, ಹೌದಾ? ಹೌದು ಸರ್, ಹೌದು. ಬೇಕಾಗಿರೋದೇ ಅದು. ಸುಮ್ಮನೆ ಯಾರೋ ಕೊಟ್ಟಿದಾರಂತ ಸಿಕ್ಕಾಪಟ್ಟೆ ಹೇಳಿದ್ರೆ ಎಲ್ಲ ಜನ ಹೇಗೆ ಕ್ಯಾಲ್ಕುಲೇಷನ್ ಹಾಕ್ಬಿಟ್ಟು ಎಲ್ಲ ಲೆಕ್ಕ ಹಾಕ್ತಾರೆ, ಎಷ್ಟು ವರ್ಷ ಓಡಿತೆ, ಅದು ಓಡ್ಲಿ ಬಿಡ್ಲಿ, ರನ್ ಇಷ್ಟ ಆಗೈತೆ ಅಂತ ಎಲ್ಲ ಕ್ಯಾಲ್ಕುಲೇಷನ್ ಆಗುತ್ತೆ. ದಡ್ರು ಕೂಡ ಜಾಣ್ರಿ ಈಗ. ಹೌದು ಹೌದು ಹೌದು. ಹೌದೇನು ಸರ್? ಹೌದು ಹೌದು. ನೋಡಿ ಸರ್, ಏನು ಗಾಡಿ ನಮ್ಮ ಕಡೆಯಿಂದ ವ್ಯೂವರ್ಸ್ ಗಾಡಿ ಬೇಕಂತ ಬಂದ್ರೆ ಒಂದು ರೀಸನಬಲ್ ಆಗಿ ಹೇಳಿ ಕರೆಕ್ಟ್ ಆಗಿ. ಅದೇ ಸರ್, ಈಗ ಫೈನಲ್ ಒಂದು 6.5 ಮಾಡ್ಕೊಡ್ತೀನಿ ನೋಡಿ ಸರ್. ಜಾಸ್ತಿ ಆಗ್ತಲ್ಲ ಸರ್? ಇಲ್ಲ ಜಾಸ್ತಿ ಅಂದ್ರೆ ಎಲ್ಲ ಫುಲ್ ಶೋರೂಮ್ ಮೇಂಟೆನೆನ್ಸ್ ಮಾಡೀನಿ. ಪ್ಲಸ್ ಇನ್ನೊಂದೇನಂದ್ರೆ ಹಾಂ ಎಲ್ಲ ಎಕ್ಸ್ಟ್ರಾ ಲಾಂಗ್ ಡಿಸ್ಕ್, ಎಕ್ಸ್ಟ್ರಾ ಲಾಂಗ್ ಟೈರ್ ಇರೋದು. ಹಾಂ ಇವಾಗ ತಾನೇ ಎಂಥದ್ದು ಮೇಲ್ಗಡೆ ಕಮನ್ ಇರಲಿಲ್ಲ ಸರ್ ಅದು. ಹಾಂ. ಅದನ್ನ ಹೊಸ್ದಾಗಿ ಕಟ್ಸಿ ಪೇಂಟ್ ಮಾಡಿಸಿ ಬಾಡಿಗೆ ಹಿಂದ್ಗಡಿಗೆ ಹಾಂ. ಮತ್ತೆ ಟಾರ್ಪಲ್ ಎಲ್ಲ ಹಾಕ್ಸಕ್ 35,000 ರೂಪಾಯಿ ಖರ್ಚು ಮಾಡಿದ್ದೀನಿ. ಇಲ್ಲ ಸರ್, ನಿಮಗೆ ತಾಡ್ಪಲ್ ಬೇಕಾಯ್ತು, ನೀವು ಹಾಕ್ಸಿ ಅಂದ್ರೆ. ಈಗ ನಮ್ ತಾಡ್ಪಲ್ ಬೇಡ ಅಂತಾರೆ, ಅವಾಗ ಹೆಂಗ್ ಮಾಡ್ತೀರಾ? ಇವಾಗ ಅಲ್ಲ ಅದ್ ಯಾರು ನೋಡ್ಕೊಂಡೆ ತಗೊಂಬೇಕಲ್ವಾ ಸರ್, ಯೂಸ್ ಇರೋಂತಾರು. ಕರೆಕ್ಟ್ ಸರ್, ಕರೆಕ್ಟ್. ಇವರೇ ತಗೊಂತಾರ ಅಂತ ಹೇಳಕ್ ಬರಲ್ಲ. ಯಾಕಂದ್ರೆ ಅದ್ ಪಾಟು ಗೀಟು ರಿಜಿಸ್ಟ್ರೇಷನ್ ದುಡ್ಡು ಬಾಡಿದು ಯಾವ್ದು ಬರಲ್ಲ ಸರ್. ಹೌದು ಹೌದು ಹೌದು. ಇದು ಮೇನ್ ಪಾಯಿಂಟ್, ಹೌದ್ರಾ?
ಹೌದು ಸರ್. ಇವಾಗ ನೀವೊಂದು ರೀಸನಬಲ್ ಕರೆಕ್ಟಾಗಿ ಕೊಟ್ಬಿಟ್ರೆ ಕರೆಕ್ಟಾಗಿ ಹೇಳ್ಬಿಡಿ, ನಾನು ಹೇಳ್ಬಿಡ್ತೀನಿ. ಅದೇ 6.5 ಹೇಳ್ತೀನಿ. ಸರ್ 2019 ಮಾಡಲ್ಲು, ಈಗ ಇನ್ನ 2 ತಿಂಗಳು ಹೋದ್ರೆ 2023, 4 ವರ್ಷ ಗಾಡಿ ಆಯ್ತು ನಿಮ್ದು. ಹೌದು ಹೌದು. ಇದು ಕ್ಯಾಲ್ಕುಲೇಷನ್ ಹಾಕ್ಯಂಡು ನೀವ್ ಹೇಳಿ ಕರೆಕ್ಟಾಗಿ, ಯಾಕಂದ್ರೆ ಹಿಂಗೆ ಹೇಳಿದ್ರೆ ನಾನೇ ಹೇಳ್ತೀನಿ ಸೇಲ್ ಆಗಲ್ಲ. ಅಲ್ಲ ಗೊತ್ತಾಯ್ತು. ಹ್ಞೂ ಸರ್. ಈಗ ಎಷ್ಟು 6.80 ಹೇಳಿದ್ದೆ ನಾನು. ಹ್ಞೂ ಸರ್. ಮಾಡ್ತೀನಿ ನೋಡೋಣ, ಹೆಚ್ಚು ಕಮ್ಮಿ ಒಂದು 10-20 ಸಾವಿರ ಬಂದ್ರೆ ಅಟ್లా ಇದು ಮಾಡೋಣ ಸರ್. ಎಷ್ಟು ಸರ್? ಅದೇ ಒಂದು 10-20 6.5 ಒಂದು 10-20 ಸಾವಿರ ಏನಾದ್ರೆ ನೆಗೋಷಿಯಬಲ್ ಮಾಡ್ಕೊಡ್ಬೋದು. ಸರ್ ಎಲ್ಲ ಒಂದು ವರ್ಷ ಇದೆ ಸರ್, ಅದಕ್ಕೋಸ್ಕರ. ಓಕೆ ಸರ್, ಓಕೆ. ನಾನೊಂದು ರೇಟ್ ಹೇಳ್ತೀನಿ ಪಕ್ಕ, ಯಾಕಂದ್ರೆ ನಿಮಗೂ ಇದು ಮಾಡಲ್ಲ ಅವ್ರಿಗೂ ಇದು ಮಾಡಲ್ಲ ಸರ್. ಕರೆಕ್ಟಾಗಿ ಹೇಳ್ಬಿಡ್ತೀನಿ ನಾನು, ಯಾಕಂದ್ರೆ ಗಾಡಿ ಚೆನ್ನಾಗಿತ್ತು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಹೌದು. 5,90,000 ಕೊಡ್ತಾರೆ ತಗೊಳ್ಳಿ ಸರ್. ನೀವು ಅಷ್ಟಕ್ಕಾಗಲ್ಲ ಸರ್. ಇಲ್ಲ ಸರ್, ಇಷ್ಟು ಪ್ರೈಸಿಗೆ ನಿಮ್ದು ಸೇಲ್ ಆದ್ರೆ ನಿಮ್ದು ಗ್ರೇಟ್. ಇಲ್ಲ ಸರ್, ಆ ರೇಟಿಗೆ ಆಗಲ್ಲ ಸರ್. ನೋಡಿ ಸರ್, ಏನ್ ಮಾಡ್ತೀರಾ ನೀವು? ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದ್ದೀರಾ. ಅದೇ ಒಂದು 6.30 ಬಂದ್ರು ಬಿಡ್ತೀನಿ ನೋಡಿ ಸರ್, ಯಾರು ಇದ್ರೆ ಇದ್ ಮಾಡ್ತೀವಿ ಸರ್. 6.30 ಆಗಲ್ಲ ಸರ್, ರೌಂಡ್ ಫಿಗರ್ ಕೊಟ್ಬಿಡ್ತಾರೆ ತಗೊಳ್ರಿ. 6 ಲಕ್ಷ ಕೊಟ್ಬಿಡ್ತಾರೆ. ಅದ್ ಏನೇ ಒಂದು ಫೈನಾನ್ಸ್ ಬ್ಯಾಲೆನ್ಸ್ ಏನಾಯ್ತೋ ಅದು ಎಲ್ಲ ಕ್ಲಿಯರ್ ಮಾಡಿ ಮತ್ತೆ ಕ್ಲಿಯರೆನ್ಸ್ ಲೆಟರ್. ಏನ್ ಸರ್? ಅದೇ ಎಲ್ಲ ಫುಲ್ ಕ್ಲಿಯರ್ ಮಾಡಿಕೊಡೋದು. ಹ್ಞೂ ಸರ್, 6 ಲಕ್ಷ ಕೊಡ್ತಾರೆ. ಕ್ಲಿಯರ್ ಮಾಡಿ ಕ್ಲಿಯರೆನ್ಸ್ ಲೆಟರ್, CC ಲೆಟರ್ ಮತ್ತೆ ಆಲ್ ಡಾಕ್ಯುಮೆಂಟ್ ನೀವು ಕೊಡ್ಬೇಕು. 6 ಲಕ್ಷ ಕೊಟ್ಬಿಡ್ತಾರೆ ಸರ್. ಅದೇ 6.30 ಮಾಡಿಸ್ಕೊಡಿ ಸರ್. ಇಲ್ಲ ಸರ್, ಯಾಕಂದ್ರೆ ರೀಸನಬಲ್ ರೇಟು ಕರೆಕ್ಟ್ ಆಗಿ, ಯಾಕಂದ್ರೆ ನನಗೆ ನಿಮ್ಮಂತರ ನಮಗ್ ಕ್ವಶನ್ ಕೇಳಬಾರ್ದು ಫೋನ್ ಮಾಡಿ. ಅದೇ ಇದು ಮೇನ್ ಇಂಪಾರ್ಟೆಂಟ್. ಅದಕ್ಕೆ ನಾನು ಕರೆಕ್ಟ್ ಆಗಿ ಹೇಳ್ತೀನಿ, ಯಾಕಂದ್ರೆ ನಿಮಗೂ ಇದು ಮಾಡಲ್ಲ ನಾನು, ಅವ್ರಿಗೂ ಇದು ಮಾಡಲ್ಲ. ಯಾಕಂದ್ರೆ ಕರೆಕ್ಟ್ ರೀಸನಬಲ್ ಆಗಿ ಇದು ಇಲ್ಲ ಅಂದ್ರೆ ನೀವು ಡ್ರೈವರ್, ನಾನು ಡ್ರೈವರೇ ಸರ್. ಅದೇ ಗೊತ್ತಾಯ್ತು. ಹೌದು ಸರ್, ಕರೆಕ್ಟ್ ಆಗಿ ಹೇಳಿದೀನಿ. ಇಲ್ಲ ಸರ್, ಯಾಕಂದ್ರೆ ಬೇರೆ ಬೇರೆ ತರನೇ ರೇಟ್ ಕೊಟ್ಬಿಡೋದು, ಅದು ಬೇಡ. ಕರೆಕ್ಟ್ ಆಗಿ ರೌಂಡ್ ಫಿಗರ್ ಕೊಟ್ಬಿಡ್ತಾರೆ ನಿಮ್ಗೆ. ಯಾಕಂದ್ರೆ ನಾನು ನಿಮಗೆ ಇದು ಮಾಡಿಲ್ಲ, ಯಾಕಂದ್ರೆ ನೀವು ಎಲ್ಲಾದ್ರು ಬಜಾರಲ್ಲಿ ಕೇಳಿರ್ಬೋದು ಇವ್ರು ಈ ರೇಟಲ್ಲಿ ಇದು ಮಾಡಿದಾರೆ ಏನಂತ. ಅವಾಗ ನೀನ್ ನಮ್ಗೆ ಹೇಳ್ರಿ ಫೋನ್ ಮಾಡಿ ಬೇಕಾರೆ. ಅದೇನೆ ನೀವು ಓಕೆ ಅಂದ್ರೆ ನಿಮ್ದು ಪಕ್ಕ ಸೇಲ್ ಆಗುತ್ತೆ. 6 ಲಕ್ಷಕ್ಕೆ ಕೊಡ್ತೀರಾ ಸರ್? ಅದೇ ಒಂದ 20 ಮಾಡಿಸ್ಕೊಡಿ ಸರ್. ತುಂಬಾ ಮಾಡ್ಬೇಡ, ಗೊತ್ತಾಗುತ್ತೆ ನಮಗೂ. ಯಾಕಂದ್ರೆ ನನಗೆ ಕ್ವಶನ್ ಕೇಳ್ಬರ್ತೀನಿ ಹಂಗೆ ಹಿಂಗೆ ಅಂತ. ತುಂಬಾ ಕಷ್ಟದಲ್ಲಿದೀವಿ, ಅದಕ್ಕೋಸ್ಕರ ಸರ್. ಕಷ್ಟ ಆಯ್ತು. ಆಯ್ತು ಸರ್, 6,10,000 ಕೊಡ್ತಾರೆ ತಗೊಳ್ಳಿ, ಓಕೆನಾ? ಮತ್ತು ನೀವು ಇದು ಮಾಡ್ತೀವಿ. ಇಲ್ಲ ಸರ್, ಯಾಕಂದ್ರೆ ಅವ್ರಿಗೂ ಉಳಿಬೇಕು ನಿಮಗೂ ಉಳಿಬೇಕು ಸರ್. ಇದ್ರಾಗ ನಾನು ಹೇಳಲೇಬೇಕು. ನಮ್ ಕಡೆಗೆ ಇದ್ ಮಾಡ್ಬಿಟ್ರೆ ನಮಗೂ ಒಂದ್ ಸ್ವಲ್ಪ ಇದಾಗುತ್ತೆ. 6,10,000 ಕೊಡ್ತಾರೆ, ಓಕೆ ಸರ್? ಏನೋ ನೋಡಿ ಸರ್, ನಿಮಗೆ ಏನಿಲ್ಲ, ನಮಗ್ ಬಿಟ್ಟಿದ್ದಲ್ಲ, ನಿಮಗ್ ಬಿಟ್ಟಿದ್ದು. 6,10,000 ಅಂತ ನೀವು ಓಕೆ ಅಂದ್ರೆ ಬರ್ತಾರ ಅದಕ್ಕೆ. ಇಲ್ಲ ಅಂದ್ರೆ ನಾನು ಸೇಲ್ ಆಗುತ್ತಂತ ನಾನು ಗ್ಯಾರಂಟಿ ಕೊಡಕ್ ಬರಲ್ಲ. ಈ ರೇಟಿಗೆ ಹೋದ್ರೆ ಬೆಟರ್. ಎಲ್ಲ ಫುಲ್ ಕ್ಯಾಶ್ ಅವರ್ ಆಗ್ಬೇಕು. ಫುಲ್ ಕ್ಯಾಶ್ ಯಾವಾರ ಸರ್, ಅವ್ರು ದುಡ್ಡಿದ್ರೆ ಬರ್ತಾರೆ, ದುಡ್ಡಿಲ್ಲ ಅಂದ್ರೆ ಅಲ್ಲೇ ಇರ್ರಂತ ಹೇಳ್ರಿ ಅಷ್ಟೇನೆ. ಅದ್ರಾಗೇನು? ಯಾಕೆ ಫುಲ್ ಕ್ಯಾಶ್, ಆಮೇಲೆ ಎಲ್ಲ ನಾನು ಫುಲ್ ಕ್ಲಿಯರ್ ಮಾಡಿ CC ಲೆಟ್ರು, ಕ್ಲಿಯರೆನ್ಸ್ ಲೆಟ್ರು, ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಕೊಡ್ತೀನಿ ನಾನು. ಓಕೆ ಸರ್, 6,10,000 ಓಕೆ ಸರ್? ಓಕೆ ಸರ್, ಆಯ್ತು. ಓಕೆ, ನಿಮ್ಮ ಹೆಸರು ಸರ್? ಸರ್ ಹೇಮಂತ್ ಕುಮಾರ್. ಹೇಮಂತ್ ಕುಮಾರಾ? ಹ್ಞೂ ಸರ್. ಓಕೆ, ಬೆಂಗಳೂರು ಸುಂಕದಕಟ್ಟೆಯಲ್ಲಿ ಗಾಡಿ ಇರೋದಾ? ಹೌದು ಸರ್, ಬ್ಯಾಟ್ರಳ್ಳಿ. ಬ್ಯಾಟ್ರಳ್ಳಿ. ಹೌದು ಸರ್. ಓಕೆ ಸರ್, ಇದೇ ನಂಬರ್ ಕೊಟ್ಟಿರ್ತೀನಿ ನಾನು.